ಹಲವು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. ಒಂದ್ ಕಡೆಗೆ ಡ್ರಗ್ಸ್, ಇನ್ನೊಂದ್ ಕಡೆಗೆ ಪ್ರಾಸ್ಟಿಟ್ಯೂಷನ್ ವಿಚಾರವನ್ನು ಇಂದ್ರಜಿತ್ ಲಂಕೇಶ್ ಅವರು ಎತ್ತಿರೋದು, ಇನ್ನೊಂದ್ ಕಡೆಗೆ ಹನಿ ಟ್ರ್ಯಾಪ್ ವಿಚಾರವನ್ನು ಎತ್ತಿರೋದು. ಹನಿ ಟ್ರ್ಯಾಪ್ಗೆ ಹಲವು ಕೇಸ್ಗಳು ಕೂಡ ಬಂತು. ಪ್ರಾಸ್ಟಿಟ್ಯೂಷನ್ ವಿಚಾರವನ್ನು ಅವ್ರು ಎತ್ತಿದ್ದಾರೆ. ಬಟ್ ಆಡಮ್ ಪಾಷಾ ಕೇಳ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಹೇಗೆ ನೀವು ಡಿಫೈನ್ ಮಾಡ್ತೀರಾ, ಯಾವ ರೀತಿಯಾಗಿ ನೋಡ್ತೀರಾ ಅಂತ ಹೇಳಿ ಇಂದ್ರಜಿತ್ ಲಂಕೇಶ್ ಅವರು ಅದನ್ನು ಹೇಗೆ ಡಿಫೈನ್ ಮಾಡ್ತಾರೆ ಅಂತ ನೋಡಬೇಕು, ಅವ್ರು ಎತ್ತಿರುವಂಥ ವಿಚಾರ. ಇದಿಷ್ಟು ಒಂದು ಕಡೆಗೆ. ಹನಿ ಟ್ರ್ಯಾಪ್ ಇದೆಯಾ ಭಾಮಾರೀಶ್ ಅವರೇ? ಹನಿ ಟ್ರ್ಯಾಪ್ ನಾನು ಹೇಳಿದ್ದು, ನಾನು ಈ ಮಾಧ್ಯಮ ಮುಖಾಂತರ ಮತ್ತೆ ಪತ್ರಿಕೆಯಲ್ಲೇ ಓದಿ ಹನಿ ಟ್ರ್ಯಾಪ್ ಅಂತೇಳಿ ಕೇಳಿದ್ವಿ, ಪೇಪರ್ ನೋಡಿದ್ದೀನಿ ಮತ್ತು ಮಾಧ್ಯಮ ನೋಡಿದ್ದೀನಿ ಅಷ್ಟೇ. ಅದು ಬಿಟ್ಟು ಹನಿ ಟ್ರ್ಯಾಪ್ ಅಲ್ಲಿ ಸುಮಾರು ಜನ ಒಂದು ಇಬ್ಬರು ಮೂವರು ಆ್ಯಕ್ಚುಲಿ ಇದು ಕೂಡ ಪೂರ್ಣ ಪ್ರಮಾಣವಾಗಿ ನಟಿಯರು ಕೂಡ ಅಲ್ಲ, ಸಿನಿಮಾ ನಿರ್ದೇಶಕರು ಅಲ್ಲ. ಅವರು ಈ ಚಿತ್ರರಂಗದ ಮುಖವಾಡಗಳು ಹಾಕ್ಕೊಂಡು ಪತ್ರಿಕೆಗಳಲ್ಲಿ ಚಿತ್ರನಟಿ, ಚಿತ್ರ ನಿರ್ದೇಶಕ ಅಂದಿಲ್ಲ. ಅದು ಟೋಟಲ್ ನಮ್ಮ ಇಂಡಸ್ಟ್ರಿಗೆ ಕಳಂಕ ಸರ್. ಅವ್ರು ಯಾರು ಪೂರ್ಣ ಪ್ರಮಾಣವಾಗಿ ನಮ್ಮ ಇಂಡಸ್ಟ್ರಿಯಲ್ಲಿ ತೊಡಗಿಸ್ಕೊಂಡೇ ಇರಲ್ಲ. ನನಗೆ ಬಿಗ್ಗೆಸ್ಟ್ ಕ್ವಶನ್ ಏನ್ ಗೊತ್ತಾ ಭಾಮಾರೀಶ್ ಅವರೇ, ನೀವು ಪೂರ್ಣ ಪ್ರಮಾಣ ಅಂತ ಸೇರಿಸ್ತಿರಲ್ಲ ಹೆಸರನ್ನ, ಸೊ ಹಂಗಿದ್ರೆ ಯಾರು ಪೂರ್ಣ ಪ್ರಮಾಣದಲ್ಲಿ ಅನ್ನೋದು ನನಗೆ ಸಹಜವಾಗಿ ಯಾರು ನೆಟ್ರುಗಳು ಪಾಪ ಅವ್ರೇನೋ ಸಾಧನೆ ಮಾಡಬೇಕು, ಇಂಡಸ್ಟ್ರಿ ಬರಬೇಕು, ಅವ್ರ ಪ್ರಯತ್ನ ಅವರ, ಯಾಕಂದ್ರೆ ಒಂದಿನ ಅದೃಷ್ಟ ಬಂದೇ ಬರುತ್ತೆ ಅವರು ಕೂಡ. ಯಾಕಂದ್ರೆ ಡೆಡಿಕೇಟ್ ಮಾಡ್ಕೊಂಡು ಬಂದಿರೋ ನೆಟ್ರುಗಳು ಸಾಕಷ್ಟು ಜನ ಇದೆ, ಇನ್ನೂ ಪಾಪ ಪ್ರಯತ್ನ ಪಡ್ತಾರೆ. ನಾನು ಹೇಳೋದು ಹಲವಾರು ಬೇರೆ ಬೇರೆ ಒಂದು ಕೃತ್ಯಗಳಲ್ಲಿ ಭಾಗಿಯಾಗಿ ನಮ್ಮ ಯಾವುದೋ ಒಂದು ಸಣ್ಣ ಪುಟ್ಟ ಸಿನಿಮಾಗಳೇ ಒಂದು ಸಣ್ಣ ಪುಟ್ಟ ಪಾತ್ರಗಳನ್ನ ನಡೆಸಿ ಅವ್ರ ಚಿತ್ರನಟರು ಅನ್ಸ್ಕೊಂಡು ಕಂಪ್ಲೇಂಟ್ ಆಗ್ಬೇಕಾದ್ರೆ, FIR ಆಗ್ಬೇಕಾದ್ರೆ ಚಿತ್ರನಟ ನಿರ್ದೇಶಕ ಅಂತಾನೆ ಬರ್ಸ್ತಾರೆ. ಅದೇನಾಗ ಟೋಟಲಿ ಮಾಧ್ಯಮದ ಮುಖಾಂತರ ಮತ್ತೆ ಪತ್ರಿಕೆಗಳು ಬಂದಾಗ ಅದು ಇಂಪ್ಯಾಕ್ಟ್ ಆಗುತ್ತೆ. ವಾಣಿಜ್ಯ ಮಂಡಳಿ ಡಿಸೈಡ್ ಮಾಡಬೇಕು, ಇಂಥವ್ರು ಯಾರು ಕೂಡ ನಮ್ಮ ಇದು ಕ್ಯಾಟಗರಿಗೆ ಬರಲ್ಲ, ಇವ್ರು ಯಾರು ಕೂಡ ನಮ್ಮ ಇಂಡಸ್ಟ್ರಿಗೆ ಸೇರ್ಪಡೆಗೊಳಿಸ್ಕೊಳ್ಳೋ, ನಮ್ಮ ಇಂಡಸ್ಟ್ರಿ ಇಷ್ಟೇ ಇರೋದು ಸೀಮಿತ ಅಂತೇಳಿ ನೀವು ಮಾಡ್ಕೊಳ್ಬೇಕು. ಎಲ್ಲರೂ ನಮ್ಮವರೇ, ಎಲ್ಲರೂ ಅವ್ರು ಚೆನ್ನಾಗಿ ನೋಡಿ ಸರ್. ಏನೋ ಒಂದು ಇದಾದಾಗ ಅಟ್ಲೀಸ್ಟ್ ವಾಣಿಜ್ಯ ಮಂಡಳಿಗೆ ತಾವು ಏನೋ ಒಂದು ಇನ್ಸಿಡೆಂಟ್ ನಡೆದಾಗ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೋ ಕಾರ್ಯದರ್ಶಿಗಳಿಗೋ ಬಂದು ಕೇಳ್ತೀರಿ ಏನು ಅಂತೇಳಿ. ಆ ಥರ ವಿಚಾರ ಬಂದಾಗ ಇವತ್ತವ್ರಿಗೆ ಪ್ರತಿಕ್ರಿಯೆ ಯಾವ ಪತ್ರಿಕೆಯವರಾಗ್ಲಿ ಆ ಮಾಧ್ಯಮದವರಾಗಲಿ ಕೇಳಿಲ್ಲ ಸರ್. ನಾನು ಹೇಳ್ತೀನಿ ಕೇಳಿಲ್ಲ ಸರ್, ಯಾಕಂದ್ರೆ ಅವ್ರು ಹೆಂಗೆ ಇದ್ದು ಹೇಳ್ತಾರೆ ಸರ್. ನಾನು ಹೇಳೋದು ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಐ ಆಮ್ ಸಾರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಂತಹ ಸಂದರ್ಭದಲ್ಲಿ ಬಂದಾಗ ಇಡೀ ಇಂಡಸ್ಟ್ರಿ ಕಪ್ಪು ಚುಕ್ಕಿಗೊಳಗಾಗು ತಪ್ಪುತ್ತೆ ಅನ್ನೋದು ನನ್ನ ಕಳಕಳಿ ಅಷ್ಟೇ, ಬೇರೆ ಯಾವ ವಿಚಾರನೂ ಅಲ್ಲ. ಇಂಥವರು ಇಂಥ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಆ ಕೇಸ್ನಿಂದ ಅವ್ರು ಮುಕ್ತಿ ಹೊಂದೋವರೆಗೂ ನಾವು ಅವರನ್ನ ನಮ್ಮ ಇಂಡಸ್ಟ್ರಿ ಅವರು ಅಂತ ಹೇಳಿ ಕನ್ಸಿಡರ್ ಮಾಡಲ್ಲ ಅಂತ ಒಂದು ನಿಮ್ಮ ಸ್ಟ್ಯಾಂಡ್ ಬ್ಯಾನ್ ಮಾಡಕ್ ಬರಲ್ಲ. ಅವರು ಚಿತ್ರವನ್ನ ಮಾಡಕ್ಕೆ ಅವ್ರಿಗೆ ಎಲ್ಲಾ ರೈಟ್ಸ್ ನಮ್ಮ ಸಂವಿಧಾನದಲ್ಲಿದೆ, ಅವರು ಸರ್ವ ಸ್ವತಂತ್ರರು. ಆದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಅವರು ಇದಾರ ಇಲ್ಲ ಅನ್ನೋದಕ್ಕೆ ನೀವು ಒಂದು ಡಿಸೈಡ್ ಮಾಡ್ಕೊಳ್ಬೇಕು. ನಮ್ಮಲ್ಲಿ ನನ್ಗೆ ಏನ್ ಗೊತ್ತು ಸರ್, ಯಾಕಂದ್ರೆ ಈ ಕೃತ್ಯ ಯಾವ ಪಿಕ್ಚರ್ ನಡೆಸಿರ್ತಾರೋ ಏನೋ ಗೊತ್ತೂ ಇರಲಿಲ್ಲ. ನಾನು ಹೇಳೋದು ಇವತ್ತು ಮೊದ್ಲಾದ್ರೆ 100-150 ಸಿನಿಮಾ ಒಳಗಡೆ ಆಗೋದು, ಇವತ್ತು ಸುಮಾರು 350-400 ಸಿನಿಮಾಗಳಾಗತ್ತೆ. ನಾನು ಪ್ರತಿಯೊಂದು ಚೇಂಬರ್ ನೋಡಕ್ಕಾಗಲ್ಲ. ಅದನ್ನ ಕನ್ಸಿಡರ್ ಮಾಡ್ಕೊಳ್ತೀರಾ? 350 ಸಿನಿಮಾಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಆಗ್ತಾ ಇದೆ, ಅವಾಗ ಅವರನ್ನ ಕನ್ಸಿಡರ್ ಮಾಡ್ಕೊಳ್ತೀರಾ? ನಿಮ್ಮ ಎಲ್ಲಾ ಸಿನಿಮಾ ಅವರು ತಪ್ಪು ಕೆಲಸ ಮಾಡಿದ, ಅವ್ರು ತಪ್ಪು ಕೆಲಸ ಮಾಡಿದಾಗ ಮಾತ್ರ ಅವ್ರ ಇಂಡಸ್ಟ್ರಿ ಅವರಲ್ಲ, ಅವ್ರು ಬೇರೆದವರು ಅಂತ ಹೇಳ್ಬಿಟ್ಟು ಸರ್. ತಪ್ಪು ಯಾರೇ ಮಾಡೋದು ತಪ್ಪೇ ಸರ್. ಹೇಳೋದು ಕೆಲವು ನಾ ಹೇಳೋದು ಚಿತ್ರ ಯಾಕಂದ್ರೆ ಈಸಿಯಾಗಿ ಪಬ್ಲಿಸಿಟಿ ಸಿಗೋದು ಮತ್ತು ಚಿತ್ರನಟ ನಿರ್ದೇಶಕ ಯಾಕಂದ್ರೆ ಯಾವ್ದು ಆಕ್ಚುಲಿ ಸಿನಿಮಾ ರಂಗದಲ್ಲಿ ತೊಡಗಿಸ್ಕೊಂಡೇ ಇರಲ್ಲ. ನಾನು ಹೇಳೋದು ಸರ್, ಯಾವುದೋ ಒಂದು ಪಿಕ್ಚರ್ ಕ್ಲಾಪ್ ಹಿಡ್ದಿರ್ತಾನೆ, ಅಷ್ಟೆಂಟ್ ಒಂದು ದಿನ ಮಾಡಿರ್ತಾನೆ, 2 ದಿನ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಯಾವುದನ್ನ ವಿಚಾರದಲ್ಲ ಅವನೇನು ಕೆಟ್ಟದಾಗ ನಡ್ಕೊಂಡು ಏನೇ ಒಂದು ಕೃತ್ಯಗಳಲ್ಲಿ ಸಿಗಾಕೊಂಡಾಗ ಅವನ ಹೆಸರು ಬಳಸೋದೆ ನಮ್ಮ ಚಿತ್ರ ಟ್ಯಾಗ್ಲೈನ್. ಚಿತ್ರ ನಿರ್ದೇಶಕ, ಚಿತ್ರನಟ, ಈ ಮುಖವಾಡ ಹಾಕೊಂಡು ನಮ್ಮ ಇಂಡಸ್ಟ್ರಿಗೆ ಕಪ್ಪು ಚುಕ್ಕಿ ತರ್ತಾರೆ ಇವತ್ತು ಸರ್. ಇಡೀ ಪೂರ್ಣ ಪ್ರಮಾಣ ಎಷ್ಟೋ ನಟರುಗಳು ಅವರು ದಾರಿ ತಪ್ಪ ಗುರಿ, ಅವರು ಏನ್ ಅನ್ಕೊಂಡಿದ್ರು ನಟನೆ ಮಾಡ್ಬೇಕಾ, ನಿರ್ದೇಶನ ಅವರೊಂದು ಗುರಿ ಅದನ್ನೇ ಕಡಿವಾಣ ಹಾಕಬೇಕು ಅಂತ ನಾನು ಹೇಳೋದು ಸರ್. ಎಸ್ ಪವನ್ ಅವರೇ, ಈ ಹನಿ ಟ್ರ್ಯಾಪ್ ವಿಚಾರ ಬಹಳ ಚರ್ಚೆಗೆ ಬಂತು. ತಮ್ಮ ಗಮನಕ್ಕೆ ಏನಿದೆ ಈ ಹನಿ ಟ್ರ್ಯಾಪ್ ವಿಚಾರ ಇಂಡಸ್ಟ್ರಿಯಲ್ಲಿ? ಇಲ್ಲ ಸರ್, ಇಂಡಸ್ಟ್ರಿಯಲ್ಲಿ ಆ ತರ ಯಾವುದೂ ಇಲ್ಲ ಸರ್. ಇಲ್ವೇ ಇಲ್ಲ ಅಂತ ಅಂತರೂ ಗಮನಕ್ಕೆ ಆ ಥರದ್ದು ಯಾವುದು ಬಂದಿಲ್ಲ ಸರ್. ನಿಮ್ಮ ಗಮನಕ್ಕೆ ಯಾವುದು ಇಲ್ಲ? ಇಲ್ಲ ಸರ್. ನಾನು 6 ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಬಂದು, ನಂದು 3 ಸಿನಿಮಾ ರಿಲೀಸ್ ಆಯಿತು. ಇವತ್ತವರೆಗೂ ಆ ಥರದ್ದು ಯಾವುದು ನಾನು ಕೇಳೂ ಇಲ್ಲ, ನೋಡೂ ಇಲ್ಲ ಸರ್. ಬಟ್ ರೂಮರ್ಸ್ ಇದೆ, ಏನು ಮಾಡೋಕ್ಕಾಗಲ್ಲ. ಇಂಡಸ್ಟ್ರಿ ಅಂದಮೇಲೆ 1000 ಮಾತಾಡ್ತಾರೆ, ಎಲ್ಲ ಹೊರಗಡೆ ಮಾತಾಡೋದೇ ಇಂಡಸ್ಟ್ರಿಲಿ ನಡೆಯೋದೇ ಇದು, ಡ್ರಗ್ಸು ಹನಿ ಟ್ರ್ಯಾಪ್, ಇದೆರಡೇ ಇಂಡಸ್ಟ್ರಿಯಲ್ಲಿ ನಡೀತಾ ಇರೋವಂಥದ್ದು ಈಗ ಪ್ರೆಸೆಂಟು. ಎಸ್ ಆಡಮ್ ಪಾಷಾ, ಈಗ ತುಂಬಾ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಮತ್ತೊಂದು ಅಂತಂದ್ರೆ ಈ ಹನಿ ಟ್ರ್ಯಾಪ್ ವಿಚಾರ. ಅದು KPL ವಿಚಾರದಲ್ಲೂ ಕೂಡ ಆಯ್ತು. ಕಮಿಷನರ್ ಅವರು ಕೂಡ ಹೇಳಿದ್ರು, ಫಿಲ್ಮ್ಗಳಲ್ಲಿರುವಂತಹ ನಟಿಯರು ಕೂಡ
ಕಿರುತೆರೆ ನಟಿಯರು ಜೊತೆಗೆ ನಟಿಯರು ಕೂಡ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತ ಹೇಳಿ. ಬಟ್ ಆ ಕೇಸನ್ನು ಏನು ಮಾಡಿದ್ರು ಪೊಲೀಸರು ಅಂತಂದ್ರೆ ಇಟ್ಬಿಟ್ಟು ಅದಕ್ಕೆ ಒಂದಿಷ್ಟು ಊದಿನ ಕಡ್ಡಿ ಬೆಳಗ್ಬಿಟ್ಟು ಕ್ಲೋಸ್ ಮಾಡುವಂತ ಕೆಲಸವನ್ನು ಮಾಡಿದ್ರೆ. ಯಾಕೆ ಮಾಡಿದ್ರು ಗೊತ್ತಾಗಲಿಲ್ಲ. ಬಟ್ ಕಮಿಷನರ್ ಅವರು ಓಪನ್ ಆಗಿ ಹೇಳಿದ್ರು ನಟಿಯರು ಇನ್ವಾಲ್ವ್ ಇದ್ದಾರೆ ಅಂತ ಹೇಳಿ. ನಿಮ್ಮ ವಿಚಾರದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ ಏನಿದೆ ಇಂಡಸ್ಟ್ರಿಯಲ್ಲಿ? ಓಕೆ, ಫಸ್ಟ್ಲಿ ನಿಮ್ಮ ಟೆಕ್ನಿಕಲ್ ರೂಮ್ ನಲ್ಲಿ ಯಾರು ಮಂಜಾ ಕಲರ್ ಟಿ ಶರ್ಟ್ ಹಾಕೊಂಡು ತುಂಬಾ ಲೌಡ್ ಆಗಿ ಮಾತಾಡ್ತಾ ಇದೆ ಆನ್ ದ ಫೋನ್. ಸೊ ಐ ಕ್ಯಾನ್ ನಾಟ್ ಹಿಯರ್. ದಟ್ಸ್ ಒನ್ ಥಿಂಗ್. ಅವ್ರಿಗೆ ಹೇಳಿ ಪ್ಲೀಸ್ ಗೆಟ್ ಮೂವ್ ಫ್ರಮ್ ದೇರ್. ಓಕೆ. ಸೆಕೆಂಡ್ ಥಿಂಗ್, ವಾಟ್ ಇಸ್ ದಟ್ ನಟ್ಟು ವರ್ಡ್ ನೀವು ಯೂಸ್ ಮಾಡಿದ್ದು? ವಾಟ್ ಇಸ್ ನಟ್ ಮೀನ್? ಹಲೋ, ಹಾ, ಕ್ಯಾನ್ ಯು ಹಿಯರ್ ಮೀ? ಯಾ ಪ್ಲೀಸ್ ಗೋ ಹೆಡ್. ಹಾ, ಅದು ಒಂದು ಶಬ್ದ ಯೂಸ್ ಮಾಡಿದ್ರಲ್ವಾ, ನಟ್ಟು ಸಮಥಿಂಗ್. ನಮ್ ಇಂಡಸ್ಟ್ರಿನಲ್ಲಿ ನಟ್ಟು ಸಮಥಿಂಗ್ ವಾಸ್ ದೇರ್. ಸೊ ಐ ಡಿಡ್ಂಟ್ ಅಂಡರ್ಸ್ಟ್ಯಾಂಡ್ ದಟ್. ಬಟ್ ಕಮಿಷನರ್ ಇಸ್ ಸೇಯಿಂಗ್ ದಟ್ ಈ ತರ ಇದೆ, ರೂಮರ್ಸ್ ಇದೆ. ಓಕೆ. ಅಗೇನ್, ಇಫ್ ರೂಮರ್ಸ್ ಆರ್ ದೇರ್, ಎಲ್ಲಾ ಇಂಡಸ್ಟ್ರಿನಲ್ಲಿ ರೂಮರ್ಸ್ ಇದೆ. ನಿಜ ಆಗಲು ಐ ಹ್ಯಾವ್ ನೆವರ್ ಸೀನ್, ಐ ಹ್ಯಾವ್ ನಾಟ್ ಹರ್ಡ್. ಇಫ್ there is I can't hear Baba. That man is talking very loudly in the technical side nalli, a studio nalli. I cannot hear. ಓಕೆ, ಪ್ಲೀಸ್ ಹೋಲ್ಡ್ ಆನ್. ಹಾಗಿದ್ರೆ ನಾನು ವಾಪಸ್ ಬರ್ತೀನಿ, ನಿಮ್ಮನ್ನು ಮಾತಾಡಿಸ್ತೀನಿ. ಕೆಲವೇ ಕ್ಷಣಗಳಲ್ಲಿ ಇಂದ್ರಜಿತ್ ಲಂಕೇಶ್ ಅವರ ವಿಚಾರಣೆ ನಡೆಯುತ್ತೆ ಸಿಸಿಬಿಯಲ್ಲಿ. ಸ್ಯಾಂಡಲ್ವುಡ್ ನಶೆ ಲಿಸ್ಟ್ ಅನ್ನ ಕೊಡ್ತಾರ ನಿರ್ದೇಶಕರು. ಮತ್ತಷ್ಟು ಮಾದಕ ಗುಟ್ಟನ್ನ ಬಿಚ್ಚಿಡ್ತಾರ ಇಂದ್ರಜಿತ್ ಲಂಕೇಶ್. ಚಂದನವನದ ನೆಮ್ಮದಿ ಮತ್ತಷ್ಟು ಹಾಳು ಮಾಡಲಿದೆಯಾ ಈ ಡ್ರಗ್ಸ್? ಕೆಲವೇ ಕ್ಷಣಗಳಲ್ಲಿ ಇಂದ್ರಜಿತ್ ಲಂಕೇಶ್ ಅವರ ವಿಚಾರಣೆ ಕೂಡ ನಡೆಯುತ್ತೆ. ಸೊ ಸ್ಯಾಂಡಲ್ವುಡ್ ನಶೆಯ ಲಿಸ್ಟ್ ಅನ್ನ ಏನಾದರೂ ನಿರ್ದೇಶಕರು ಕೊಡ್ತಾರಾ, ಕೊಡಲ್ವಾ? ಮತ್ತಷ್ಟು ವಿಚಾರವನ್ನೇನಾದರೂ ಇಡ್ತಾರಾ? ನನಗೆ ಸಪೋರ್ಟ್ ಮಾಡೋದಾದ್ರೆ ನಾನು ಎಲ್ಲವನ್ನ ಹೇಳ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಓಕೆ, ನಾನಾಗಲೇ ಮಾತಾಡ್ತಾ ಇದ್ದೆ ಇವ್ರ ಜೊತೆಗೆ ಎಲ್ಲ ವಿಚಾರಗಳನ್ನ. ಸೊ ಎಲ್ಲ ಹೆಸರು ಹೇಳ್ಬೋದಾ ಸರ್? ಹಾಗಿದ್ರೆ ಇಂದ್ರಜಿತ್ ಲಂಕೇಶ್ ಅವರು ಸರ್ ಹೇಳ್ಬೋದು, ಹೇಳ್ದೆ. ಬಟ್ ಯಾಕಂದ್ರೆ ಅವರು ಹಿಂದೆ ಇವಾಗ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಖಂಡಿತವಾಗ್ಲೂ ಅಲ್ಲಿ CCBಲಿ ಕೊಡ್ಲೇಬೇಕಾಗತ್ತೆ. ಮಾಧ್ಯಮದ ಮುಂದೆ ಹೇಳದೇ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇಂದ್ರಜಿತ್ ಲಂಕೇಶ್ ಅವ್ರನ್ನ ನಂಬುವಂತ ಪರಿಸ್ಥಿತಿಯಲ್ಲಿ ಯಾರು ಇರಲ್ಲ. ಖಂಡಿತ. ಇಲ್ಲವೂ ಕೂಡ ಸುಮ್ನೆ ಬಿಲ್ಡಪ್ ಕೊಡಕ್ಕೆ ಇದನ್ನ ಹೇಳಿದ್ರು, ಇಲ್ಲ ಸುಮ್ನೆ ಎಲ್ಲವೂ ಕೂಡ ಪೋಸ್ ಕೊಡಕ್ ಹೇಳಿದ್ರು, ಇಲ್ಲ ಸುಮ್ನೆ ಎಲ್ಲವೂ ಕೂಡ ಯಾಮಾರಿಸೋಕೆ ಹೇಳಿದ್ರು, ಇಲ್ಲಾಂದ್ರೆ ಇಂಡಸ್ಟ್ರಿ ಕಪ್ ಚುಕ್ಕೆ ತರೋಕೆ ಇವ್ರು ಹೇಳಿದ್ರು. ಈ ರೀತಿಯಾದಂತ ಅನುಮಾನಗಳು ಅವ್ರ ಮೇಲೆ ಬರಕ್ ಶುರು ಆಗುತ್ತೆ. ಹೌದು, ಬರುತ್ತಾ ಬರಲ್ವಾ ಸರ್? ಖಂಡಿತ ಸರ್. ಯಾಕಂದ್ರೆ ಅವ್ರಿಗೆ ಏನ್ ಮಾಧ್ಯಮ ಎಲ್ಲ ಏನ್ ಸ್ಟೇಟ್ಮೆಂಟ್ ಅಲ್ಲಿ ಕೊಡ್ಲೇಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಯಾಕೆ ಅಧಿಕಾರಿಗಳು ಏನ್ ಇಂಟ್ರಾಕ್ಟ್ ಮಾಡ್ತಾ ಇಂಟ್ರಾಕ್ಷನ್ಗೆ ಇವರು ಪ್ರತಿಕ್ರಿಯೆ. ಯಾಕಂದ್ರೆ ಇಲ್ಲಿ ಮಾಧ್ಯಮದ ಮುಂದೆ ಒಂಥರ ಕೊಟ್ಟು ಅಲ್ಲೂ ಒಂಥರ ಕೊಡಕ್ಕಾಗಲ್ಲ, ಕೊಡ್ಲೇಬೇಕಂತ ಪರಿಸ್ಥಿತಿ ಬರುತ್ತೆ. ಓಕೆ, ಎಸ್ ಆಡಮ್ ಪಾಷಾ, ನಾನು ಆಗ್ಲೇ ಕೇಳ್ತಾ ಇದ್ದೆ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ನೀವು ಆಗ್ಲೇ ಡಿಸ್ಟರ್ಬೆನ್ಸ್ ಇತ್ತು ಅಂತ ಹೇಳಿದ್ರಿ. ಈಗ ಆಲ್ ಕ್ಲಿಯರ್? No, Manja man is still there. Avaru innu there. He's still talking. I don't know what to do, but it's okay. Nan manage ಮಾಡ್ತೀನಿ. Please go ahead. Please go ahead. ಈ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದೆ ನಾನು. ಹಾ, first of all, honey trap. What is honey trap? Honey trap prostitution ring, no? Same. It's all link. So ಈಗ ಹೈ ಲೆವೆಲ್ ಪ್ರಾಸ್ಟಿಟ್ಯೂಷನ್ ಇಸ್ ಡಿಫರೆಂಟ್ ಅವ್ರು ಹೇಳೋ ಪ್ರಕಾರ. ಇನ್ನೊಂದು ಕಡೆಗೆ ಹನಿ ಟ್ರ್ಯಾಪ್ ಅಂದ್ರೆ ಇನ್ನೊಂದು ರೀತಿಯಾಗಿ ಅದೇ ಇರುತ್ತೆ, ಬಟ್ ಇದರಲ್ಲಿ ಟ್ರ್ಯಾಪ್ ಮಾಡ್ತಾರೆ. ಓಕೆ, I just know what honey. ಕೇಳೇ ಇಲ್ವಾ ಈ ವಿಚಾರ? ಇಂಡಸ್ಟ್ರಿಯಲ್ ಕೇಳೇ ಇಲ್ವಾ? No, I can hear you now. First of all, ನನಗೆ ಹುಡುಗ ಇಷ್ಟ. I don't know ಹುಡುಗಿಗೂ ಹನಿ ಟ್ರ್ಯಾಪ್ ಬನಿ ಟ್ರ್ಯಾಪ್ ಯಾವುದು ಟ್ರ್ಯಾಪ್ ಹೋಗಿ ಬಿದ್ದಿರಲಿ, I don't care. So for me that is not even my interest. My interest is ಕ್ಲಬ್ ನಲ್ಲಿ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡೋದು. I go and dance. ಯಾಕಂದ್ರೆ that is a marketing gimmick for my studio. ನೀವು ಡಾನ್ಸರ್ ಇದ್ರೆ if you go dance in the club, ಆ ತರ new students ಸಿಕ್ಬೋದು. So that was my only intention of going to a club. ಇದು who does what, I've never bothered. ನೀವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ರು ಐ ಡೋಂಟ್ ಕೇರ್ ಅಬೌಟ್ who is talking where. ಐ ಮೈಂಡ್ ಮೈ ಓನ್ ಬಿಸ್ನೆಸ್. ಸೊ ಇದರಲ್ಲಿ ಆ ತರ ನಾವು ಕಮಿಂಗ್ ಬ್ಯಾಕ್ ಟು ಅನಿಕಾ, ಬಿಕಾಸ್ ದಿಸ್ ಇಸ್ ಆಲ್ ದ ಹೋಲ್ ಥಿಂಗ್ ಅಬೌಟ್ ಅನಿಕಾ. ದಟ್ ಇಸ್ ಹೌ ಐ ಮೆಟ್ ಹರ್. ಅಂಡ್ ಆಫ್ಟರ್ ದಿಸ್ ಐ ಹ್ಯಾವ್ ನೋ ಕಮೆಂಟ್ಸ್ ಟು ಸೇ ಅಬೌಟ್ ಹನಿ ಟ್ರ್ಯಾಪ್, ಬಿಕಾಸ್ ಐ ವಾಸ್ ನೆವರ್ ಇನ್ವಾಲ್ವ್ಡ್. ಐ ಡೋಂಟ್ ನೋ ಎನಿಬಡಿ ಫ್ರಮ್ ದಟ್ ಹನಿ ಟ್ರ್ಯಾಪ್ ಥಿಂಗ್. ಅದನ್ನಲ್ಲಿ ನನಗೆ ಗೊತ್ತಿಲ್ಲ.
I don't, the drug part, I didn't know, ನನಗೆ ಗೊತ್ತಿಲ್ಲ that Anika drug deal ಮಾಡ್ತಾ ಇದೆ. And other than that, my whole life is clear in front of you. ನೀವು ಏನ್ ಬೇಕಂದ್ರೆ ಕೇಳ್ಬೋದು. This in this film industry, ಯಾರ No, Adam Pasha. No, one second. Listen. ಇದು ವೈಯಕ್ತಿಕವಾಗಿ ಆಡಮ್ ಪಾಷಾ ಅವ್ರು ಕೇಳ್ತಾ ಇರೋ ವಿಚಾರ ಅಲ್ಲ. ಸೊ ಇದು ಒಂದು ಇಂಡಸ್ಟ್ರಿ ವಿಚಾರ ಕೇಳ್ತಾ ಇದ್ದೀನಿ ನಾನು. ಸೊ ಇಟ್ಸ್ ಓಕೆ. ಡೋಂಟ್ ಟೇಕ್ ಇಟ್ ಪರ್ಸನಲ್. No, not personal, because Okay, see, fine. why I'm saying like this is, ನಾನು ಫಸ್ಟ್ ಇಂಟರ್ವ್ಯೂ ಮಾಡಿತ್ತಲ್ವಾ, ಇನ್ನೂ ಚೇಂಜ್ ಮಾಡಿಲ್ಲ. that Power TV has not changed. They are saying I am linked with ಇಟ್ಸ್ ಓಕೆ. Anika. That is a bit wrong. ಲೆಟ್ ಇಟ್ ಬಿ. ಒನ್ ಸೆಕೆಂಡ್. ನೀವು ಪಾರ್ಟಿಗೆ ಹೋಗ್ತೀರಾ, ನಿಮ್ ಇಷ್ಟ, ಅದು ಕರೆಕ್ಟ್. ಅವ್ರವ್ರಿಗೆ ಅವಕಾಶ ಇದೆ, ಡ್ಯಾನ್ಸ್ ಮಾಡಬೇಕು ಅನ್ನೋರು ಕೆಲವರು ಹೋಗ್ತಾರೆ, ಕೆಲವರು ಕುಡಿಬೇಕು ಅಂತ ಹೋಗ್ತಾರೆ. ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ನಾನು ಕೇಳಬೇಕಾಗಿರೋದು, ನೀವು ಪಾರ್ಟಿಗೆ ಹೋಗ್ತಾ ಇರೋದ್ರಿಂದ ಈ ಪ್ರಶ್ನೆ ನನಗೆ ಬರ್ತಾ ಇದೆ, ಈ ಪ್ರಶ್ನೆಯನ್ನ ಕೇಳಬೇಕು ಅಂತ ಇದ್ದೀನಿ. ಸೊ ಇಂಥ ಪಾರ್ಟಿಗಳಲ್ಲಿ ಯಾರ್ಯಾರು ಬಂದಿರ್ತಾರೆ ಅಂತ, ಈ ಲೇಟ್ ನೈಟ್ ಪಾರ್ಟಿಗಳಲ್ಲಿ? ಓಕೆ, ಫಸ್ಟ್ಲಿ ನಮ್ಮ ಇಂಡಸ್ಟ್ರಿಯಿಂದ ಇವಾಗನೂ ನಾನು ಹೇಳ್ತೀನಿ, ನಮ್ಮ ಇಂಡಸ್ಟ್ರಿ, ಬಿಕಾಸ್ ಐ ವಾಸ್ ಅ ಪಾರ್ಟ್ ಆಫ್ ದಿ ಇಂಡಸ್ಟ್ರಿ. ನಮ್ ಕನ್ನಡ ಸ್ಯಾಂಡಲ್ವುಡ್ ಇಂಡಸ್ಟ್ರಿನಲ್ಲಿ ನಾನು ಯಾವುದು ಒಂದು ಸೆಲೆಬ್ರಿಟಿನೂ ಒಂದು ಸತಿನೂ ನೋಡಿಲ್ಲ ಲೇಟ್ ನೈಟ್ ಪಾರ್ಟಿನಲ್ಲಿ, ಇಲ್ಲಾಂದ್ರೆ ಯಾವ್ದು ಪಾರ್ಟಿನಲ್ಲಿ ವೇರ್ ಐ ಗೋ. ಯಾಕಂದ್ರೆ ಅದು ಇಂಗ್ಲಿಷ್ ಮ್ಯೂಸಿಕ್. ದಿಸ್ ಇಸ್ ಕನ್ನಡ ಇಂಡಸ್ಟ್ರಿ. ಅವರು ಎಲ್ಲ ದೇ ಲಿಸನ್ ಟು ಕನ್ನಡ ಮ್ಯೂಸಿಕ್. ಸೊ I have never seen any other, what do you say, any other celebrity. ನಾನು ಬೇರೆ celebrity ನೋಡಿಲ್ಲ. ಡೋಂಟ್ ಮೆನ್ಷನ್ ನೇಮ್ಸ್. ನಾನು ಕೇಳಬೇಕಾಗಿರೋದು ಯಾಕೆ ಈ ಪ್ರಶ್ನೆನ ಕೇಳದೆ ಅಂದ್ರೆ, ಈ ಫಿಲ್ಮ್ ಇಂಡಸ್ಟ್ರಿಯಿಂದ ಬರ್ತಾರೋ ಅಥವಾ ರಾಜಕಾರಣಿಗಳ ಮಕ್ಕಳು, ನೀವು ನೋಡಿದಿರೋ ಇಲ್ಲೋ ಗೊತ್ತಿಲ್ಲ ಅವ್ರು ಯಾರ್ಯಾರ ಮಕ್ಕಳು ಅಂತ ಹೇಳಿ. ಸೊ ಹಾಗಾಗಿ ನನಗೆ ನೀವು ನೋಡಿರ್ಲಿಲ್ಲ ಅನ್ಸುತ್ತೆ ರಾಜಕಾರಣಿಗಳ ಮಕ್ಕಳು ಯಾರ್ಯಾರು ಇದ್ದಾರೆ ಅಂತ ಹೇಳಿ. ಸೊ ಇಂಥವ್ರು ಯಾರಾದ್ರೂ ಇಂಡಸ್ಟ್ರಿಯಲ್ಲಿರುವಂಥ ಮಕ್ಕಳು, ಸೊ ಇಂಥವ್ರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರಾ ಅಂತ ನನ್ನ ಪ್ರಶ್ನೆ. ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿನಲ್ಲಿ ನನಗೆ ಓನ್ಲಿ 4-5 ಜನ ಗೊತ್ತು. ಸುದೀಪ್ ಗೊತ್ತು, ದಿಗಂತ್ ಗೊತ್ತು, ಅಷ್ಟೇ. ಅವ್ರದ್ದು ಮಕ್ಕಳು ಟು ಕಮ್ ಟು ಮೈ ಪಾರ್ಟಿ. ಪೊಲಿಟಿಷಿಯನ್ಸ್ ಮಕ್ಕಳು ಇನ್ವಾಲ್ವ್ ಆಗಿರೋದು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ. ಪೊಲಿಟಿಷಿಯನ್ಸ್, ಫಸ್ಟ್ ಆಫ್ ಆಲ್ ಪೊಲಿಟಿಷಿಯನ್ಸ್ ಯಾರು ಗೊತ್ತಿಲ್ಲ. ಹೂಸ್ ಆರ್ ಸಿಎಂ? ಮಕ್ಕಳು ಎಲ್ಲಿದೆ ಗೊತ್ತಾಗೋದು. I really don't know, Baba. I swear. ಇದ್ರೆ ಇವಾಗ ನನ್ಗೆ ಅನಿಕಾ ಗೊತ್ತು, ನಾನು ಡೈರೆಕ್ಟ್ ಬಂದು ಕೇಳ್ಬಿಟ್ಟು ಐ ನೋ ಅನಿಕಾ. ಸೊ ಇಫ್ ಐ ನೋ ಎನಿಥಿಂಗ್ ಎಲ್ಸ್, ಆಫ್ ಕೋರ್ಸ್ ಐ ವಿಲ್ ಟೆಲ್. ಐ ಡೋಂಟ್ ನೋ, ಐ ರಿಯಲಿ ಡೋಂಟ್ ನೋ. ಯಾವತ್ತು ಆಫರ್ ಮಾಡಿಲ್ವಾ ಅನಿಕಾ ಏನು ಈ ರೀತಿಯಾಗಿ? ಈಗ ನಿನ್ನೆ ರಕ್ಷ್ ಅನ್ನೋ ಒಬ್ರು ನಟ ಹೇಳ್ತಾ ಇದ್ರು, ನನಗೆ ಆಫರ್ ಬಂದಿತ್ತು ಬಟ್ ನಾನು ಅದನ್ನ ತಗೊಳ್ಳಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಕೇಳ್ತಾ ಇದ್ದೀನಿ. ಅನಿಕಾ ಯಾವಾಗ ನಾವು ನಮ್ ಜೊತೆಗೆ ಮಾತಾಡುತ್ತಿರೋ ಟೈಮ್ ನಲ್ಲಿ ನಾನು ಸಣ್ಣಾಗಿದೆ. ಓಕೆ, ನನ್ ಫಿಗರ್ ನೋಡು, ಅನಿಕಾದು ಫಿಗರ್ ನೋಡು. ಇಟ್ ಇಸ್ ಲೈಕ್ ನಂಬರ್ 10. ನಾನು 1, ಅವರು 0. ಸೊ ವಿ ಯೂಸ್ ಟು ಮೇಕ್ ಫನ್. ನೋಡು, ನೀನ್ ಹೇಗಿದೆ, ನೀನ್ ಎಷ್ಟು ದಪ್ಪಾಗಿದೆ, ಜಾಲಿಯಾಗಿ ಮಾತಾಡಿದ್ದು. ನಾರ್ಮಲಿ ನನಗೆ ಈವನ್ ಫಾರ್ ಕವಿತಾ, ನಮ್ ಕವಿತಾ ಗೌಡ ಇನ್ ಬಿಗ್ ಬಾಸ್, ವಾಟ್ ಇಸ್ ನಿಕ್ ನೇಮ್ ಏನು, ಲಡ್ಡು. I used to call Kavita also Laddu because they are all fatter than me. For me, it is like that. I don't care what you do, yaar honey trap, bunny trap, yaudu trap irli, I don't care. For me, ನಾನು dancer. You want to dance, you dance with me. Hudgi idre, hudga idre, you come, you dance, you go. Simple. That is all my thing. I have no link. That Power TV, I'm still going to get back to Power TV hero. ಅವ್ರಿಗೆ ನಾನು ಬಿಡಲ್ಲ ಅದೇ. ಓಕೆ, ಪ್ಲೀಸ್ ಹೋಲ್ಡ್ ಆನ್. ನಂಗೆ ಇನ್ನೊಂದು ಈ ಪಾರ್ಟಿ ವಿಚಾರದಲ್ಲಿ ಇನ್ನೊಂದಿಷ್ಟು ಕೇಳ್ಬೇಕು ನಿಮ್ಮ ಹತ್ರ. ಒಂದ್ ನಿಮಿಷ ಪ್ಲೀಸ್ ಹೋಲ್ಡ್ ಆನ್. ಹರೀಶ್ ಅವರೇ, ಈ ಪಾರ್ಟಿಗಳ ವಿಚಾರದಲ್ಲಿ ಬಹಳ ಚರ್ಚೆ ಆಗೋದೇನು ಅಂತಂದ್ರೆ, ರಾಜಕಾರಣಿಗಳ ಮಕ್ಕಳು ಮತ್ತೆ ಇಂಡಸ್ಟ್ರಿಯಲ್ಲಿ ಇರುವಂತಹ ಹಿರಿಯ ನಟರ ಮಕ್ಕಳು ಇದರಲ್ಲಿ ಜೊತೆಯಾಗಿ ಈ ಪಾರ್ಟಿಗಳಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ಹಾಗಾಗಿ ಇವರನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ರಾಜಕಾರಣಿಗಳು ಇನ್ವಾಲ್ವ್ ಆಗ್ತಾರೆ. ಸೊ ಹಾಗಾಗಿನೇ ಯಾವ ಹೆಸರುಗಳು ಕೂಡ ಆಚೆ ಬರಲ್ಲ ಅನ್ನೋದು ಬಹುದೊಡ್ಡ ವಾದ. Sir, one minute, sorry. Before you continue, before our prashna kelidre, there are, again I'm saying, there are different types of parties. Okay. Sai parties, rave parties, okay, hip hop parties, house parties, bere parties ide. Yeah. Now, politicians, maklu and all, they might come, there are different parties. Aurke, see, nanke, I like to drink, of course I like to drink, nanke beer ishta. But whatever, but I'd like to drink beer. So
ಆ ನಶಾಕ್ಕೆ, ಆ ಬಿಯರ್ ನಶಾಕ್ಕೆ ಹಿಪ್ ಹಾಪ್ ಮ್ಯೂಸಿಕ್ ಚೆನ್ನಾಗಿದೆ, ಇಲ್ಲಾಂದ್ರೆ ಹೌಸ್ ಮ್ಯೂಸಿಕ್ ಚೆನ್ನಾಗಿದೆ. ಈ ಸಬ್ಸ್ಟೆನ್ಸ್ ತಕೊಂಡು 80% ನಾನು ಹೇಳ್ಬೋದು, ಇಲ್ಲ 60% ಜನ ಇದು ಮಾತ್ರೆ ತಕೊಂಡು ಈ ತರ ಮಾಡುತ್ತೆ. ಸೊ ದೋಸ್ ಪಾರ್ಟೀಸ್ ನನ್ಗೆ ಇಷ್ಟ ಇಲ್ಲ. ಬೀಟ್ ಸಿಕ್ಕಲ್ಲ ನನ್ಗೆ, ಬಿಕಾಸ್ ದಟ್ ಇಸ್ ಎಲೆಕ್ಟ್ರಾನಿಕ್ ಮ್ಯೂಸಿಕ್. ಸೊ ಬಿಫೋರ್ ಯು ಆನ್ಸರ್ ದಟ್ ಕ್ವೆಶ್ಚನ್ ಆರ್ ಬಿಫೋರ್ ಯು ಆಸ್ಕ್ ದಟ್ ಕ್ವೆಶ್ಚನ್, ಆ ಕ್ವೆಶ್ಚನ್ ಆನ್ಸರ್ ಮುಂಚೆ, there are different parties, please understand. Yes, Okay, yes. so now, sir, you can ask that question. Who is this calling me? 100 times this other news channel calling Please, me. please hold on. Yes, sir. ಸರ್ ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ರಾಜಕಾರಣಿಗಳ ಮಕ್ಕಳು ಕೂಡ ಯಾರು ಪಾರ್ಟಿ ಮಾಡಕ್ ಹೋಗಲ್ಲ. ನಾಳೆದು ಹೋಗಲ್ಲ. ಅಲ್ಲ ಹೋಗ್ತಾರೆ ಅಂದ್ರೆ ಹೇಳೋದು ನಮ್ಮ ಸಿನಿಮಾ ನಟರು, ನಮ್ಮ ನಿರ್ಮಾಪಕರು ಇರ್ಬೋದು, ನಟರು ಇರ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಈ ಕೆಲವು ಪಾರ್ಟೀಸ್ ಎಲ್ಲ ಅರೇಂಜ್ ಮಾಡಿದ್ರೆ ಆಲ್ಮೋಸ್ಟ್ ಬಿಸ್ನೆಸ್ ಮ್ಯಾಗ್ನೆಟ್ಸ್. ಈಗ ಏನಾಗುತ್ತೆ, ಸಿನಿಮಾ ಇಂಡಸ್ಟ್ರಿ ನಮ್ಮೆಲ್ಲ ಕರೀತಾರೆ, ನಾವೆಲ್ಲ ಹೋಗ್ತೀವಿ, ಕೆಲವು ಪೊಲಿಟಿಷಿಯನ್ಸ್ ಮಕ್ಕಳು ಬರ್ತಾರೆ, ಇಲ್ಲ ಅಂತಾರೆ. ಬಟ್ ನಾ ಹೇಳೋದು ಈ ತರ ಪಾರ್ಟಿ ಎಲ್ಲ ಒಂದು ಕಡೆ ಗೆಟ್ ಟುಗೆದರ್ ಆ ಥರ ಸೇರಿಸ್ತಾರೆ. ಬಟ್ ನಾ ಹೇಳೋದು ಗೆಟ್ ಟುಗೆದರ್ ಆದ್ರೆ ಯಾರು ಈ ಪ್ರಶ್ನೆ, ಯಾರು ಈ ಅನುಮಾನ ಬರಲ್ಲ ಸರ್. ಸರ್ ಎಲ್ಲೋ ಅಂತ ಆಗಿರೋದು ಸರ್ ಎಲ್ಲ, ಬಟ್ ಈ ತರ ಒಂದು ನಾವೆಲ್ಲೂ ನೋಡೇ ಇಲ್ಲ ಸರ್ ನಾವು. ನಮ್ಮ ಸ್ಯಾಂಡಲ್ವುಡ್ನೇ ಇವಾಗ ಟಾರ್ಗೆಟ್ ಮಾಡ್ದಂಗೆ. ಓಕೆ, ಅವ್ರೇನೋ ಹೋಗ್ಬೇಕು ಅಂತ ಆಡಮ್ ಪಾಷಾ ಅವರು. ನಾನು ಒಂದೇ ಒಂದು ಅವ್ರಿಗೆ ಒಂದೇ ಒಂದು ಪ್ರಶ್ನೆ ಕೇಳ್ಬಿಟ್ಟು ನಾನು ಕ್ಲೋಸ್ ಮಾಡ್ತೀನಿ. ಎಷ್ಟು ದಿನಕ್ಕೊಮ್ಮೆ ಈ ಪಾರ್ಟಿ ನಡೆಯುತ್ತೆ ಮತ್ತೆ ಎಲ್ಲೆಲ್ಲಿ ನಡೀತಾವೆ ಆಡಮ್ ಪಾಷಾ? ನಂಗೆ ಈ ಪ್ರಶ್ನೆಗೆ ಬಹಳ ಉತ್ತರ ಬೇಕಾಗಿತ್ತು, ನನಗೆ ಅದನ್ನೇ ಕೇಳ್ಬೇಕು ಅಂತ ಇದೆ. ಎಷ್ಟು ದಿನ ಎಷ್ಟು ದಿನಕ್ಕೊಮ್ಮೆ ಅಂದ್ರೆ ವೀಕ್ಲಿ ಒನ್ಸ್ ಆರ್ 15 days ಒನ್ಸ್, ಇಲ್ಲ ಮಂತ್ಲಿ ಒನ್ಸ್, ಇಲ್ಲ ಎವ್ರಿ ಡೇ ಎಕ್ಸೆಪ್ಟ್ ಮಂಡೇ, ಬಿಕಾಸ್ ಮಂಡೇ ಯಾರು ಪಾರ್ಟಿ ಮಾಡಲ್ಲ. ಮಂಡೇ ಇಸ್ ಡೇ ಆಫ್ ರೆಸ್ಟ್. ಟ್ಯೂಸ್ಡೇ ಲೇಟ್ ನೈಟ್ ಪಾರ್ಟೀಸ್ ಮಾಡಲ್ಲ. ಟ್ಯೂಸ್ಡೇ ಇಸ್ ಮೈ ಲ್ಯಾಟಿನ್ ಪಾರ್ಟಿ. ವೆನ್ಸ್ಡೇ ಲೇಡೀಸ್ ನೈಟ್, ಎಲ್ಲ ಕ್ಲಬ್ ನಲ್ಲಿ ಲೇಡೀಸ್ ನೈಟ್ ಇದೆ. ನನ್ಗೆ ಫ್ರೀ ಡ್ರಿಂಕ್ ಸಿಗುತ್ತೆ, ಅದಕ್ಕೆ ನಾನು ಹೋಗ್ತೀನಿ. ದೆನ್ ಥರ್ಸ್ಡೇ ಎಲ್ಲಿದೆ? ಥರ್ಸ್ಡೇ ಆಲ್ಸೋ ಇಸ್ ಅ ಲೇಡೀಸ್ ನೈಟ್ ಇಂದಿರಾನಗರ್ ಸೈಡ್ ನಲ್ಲಿ. ಫ್ರೈಡೇ ಇಸ್ ದ ಹಿಪ್ ಹಾಪ್ ಪಾರ್ಟೀಸ್. ಸ್ಯಾಟರ್ಡೇ ಆಲ್ಸೋ ಹಿಪ್ ಹಾಪ್ ಪಾರ್ಟೀಸ್. ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಲೇಟ್ ನೈಟ್ ಹೋಗುತ್ತೆ. ಓಕೆ, ಸೊ ದಿಸ್ time will go up to 4 o'clock in the morning. One time 6 o'clock in the morning. Depends. So it's go beyond 4 o'clock. Yeah, that's normal. Okay, yes sir. Thank you ಆಡಮ್ ಪಾಷಾ, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಕ್ಕೆ. Thank you, Baba. I got to run now. Okay. Thank you. Bye. Thank you so much. Thank you. Whoever other two guests na nodilla, but bye. Thank you, so sweet of you. Thank you so much.